ಕೊಡು ಒಂದ್ ನಿಮಿಷ. ಹಾ ರೀ, ಹಲೋ. ಸರ್ ಕೇಳ್ಸತ್ರಿ? ಹಾ ಹೇಳ್ರಿ ಸರ್, ಹೇಳ್ರಿ. ಏನಿಲ್ಲ ಸರ್, ಅದೇ ಎಲ್ಲಾರು ಸೇರಿದ್ವಿ. ಹಾ ಎಲ್ಲಾ ಸೇರಿದ್ವಿ, ನೀವು ಮೊನ್ನೆ ಮಾತಾಡ್ದಂಗೆ ಅಂದ್ವಿ ಎಲ್ಲರಿಗೂ. ಹಾ ಹಿಂಗೆಲ್ಲಾ ಸೇರಿ ಒಂದೂವರೆ ಲಕ್ಷ ರೂಪಾಯಿ ತನಕ ಆಗುತ್ತೆ ಮಾಡ್ರಪ್ಪ ಅಂತ ಎಲ್ಲರಿಗೂ ಒಂದು ಪ್ರಸ್ತಾವನೆ ಇಟ್ವಿ. ಅವ್ರು ಎಲ್ಲಾ ಶಾಲೆಯವ್ರು ವಜ್ಜೆ ಆಗತ್ತಪ್ಪ ಈಗ ಅಷ್ಟೆಷ್ಟು ಎಲ್ಲಾರ್ಗು ಕೊಡೋದು ವಜ್ಜೆ ಆಗತ್ತೆ. ಈ ತಾನೇ ಕೋವಿಡ್ ಮುಗಿಸಿ ಆರಾಮ್ ನಡೆದೈತೆ ಸ್ವಲ್ಪ ಶಾಲೆಗಳು. ಇಷ್ಟು ದೊಡ್ಡ ಡೊನೇಷನ್ ಯಾಕೆ ತಗೋತಾರತ್ರಿ? ವಜ್ಜೆ ಆಗಿದ್ರೆ ಡೊನೇಷನ್ ಯಾಕೆ ತಗೋತಾರತ್ರಿ? ಅದು ಗೌರ್ಮೆಂಟ್ ಫೀಸ್ ಎಟ್ಟೆ ತಗೋತ ಹೇಳ್ರಲ್ಲ. ಅದು ವಜ್ಜೆ ಆಗ ನನ್ ಮಕ್ಳು ಹೋಲ್ ಬಿಡ್ರಿ ಸರ್, ಹೋಲ್ ಬಿಡ್ರಿ ಬೇಡ. ನಾ ಆಕ್ಚುಲಿ ಹೆಂಗ್ ಗೊತ್ತೇನ್ರಿ, ಫ್ರೆಂಡ್ಶಿಪ್ ಮಾಡ್ತೇವಲ್ಲ ನಾವು, ಹೋಲ್ ಬಿಡ್ರಿ. ನಾವ್ ಫ್ರೆಂಡ್ಶಿಪ್ ಮಾಡಿ ಮಾತಾಡ್ತೇವಲ್ಲ ನಾವೇ ಅಂದೆ. ನಾವ್ ಆಕ್ಚುಲಿ ಹಂಗ ಯಾರಿಗೂ ಕಾಂಪ್ರಮೈಸ್ ಮಾಡಿ ಮಾತಾಡಂಗಿಲ್ಲ. ಎಲ್ಲಾರು ಅಂದಿರಲ್ಲ ಹೋಲ್ ಬಿಡ್ರಿ ಸರ್, ಒಂದ್ ಆಯ್ತು ಎಲ್ಲಾರು ಇದು ಮಾಡೋಣ. ಬ್ಯಾಡ್ ಬಿಡ್ರಿ, ಹೋಗಲಕ್ಕ. ಡೊನೇಷನ್ ಏನ್ ತಗೋತಾರ? ಹುಡುಗರ್ದು ಫೀಸ್ GST ಎಷ್ಟದ್ ಕಟ್ಟತ್ ಹೇಳ್ರಿ, ನಾಳೆ DDP ಕರ್ಕೊಂಡ್ ಬರ್ತೀನಿ ಮಾಡಲಕ್. ಬ್ಯಾಡ್ ಬಿಡ್ರಿ. ಸಾರಿ, ನಾವೇನ್ ನಿಮ್ಗೆ ಏನ್ ಕಾರ್ಯಕ್ರಮ ಬ್ಯಾಡ್ ಬಿಡ್ರಿ ಸರ್. ಕೋವಿಡ್ ಅಂದ್ರಲ್ಲ ಮತ್ತ್ ಮಕ್ಳ ಮೇಲೆ ರೊಕ್ಕ ತಿನ್ನಂಗಿಲ್ಲ ನೀವು. ಈಗ ಶಾಲೆಗಳದನ್ನು ಇಲ್ಲಿ ಸಣ್ಣ ಸಣ್ಣ ಶಾಲೆಗಳು ಬಾಳ ಅದಾವ ಸರ್. ಬ್ಯಾಡ್ರಿ ಸರ್, ನನಗ್ ನಾ ಏನೇನ್ ಸಣ್ಣವೇ ಇರ್ಲಿ ಏನೇ ಇರ್ಲಿ, ಅದ್ ಏನದ ಕಾನೂನು ಚೌಕಟ್ಟಾಗ ಏನದ ಮಾಡಲಕ್ಕ. DDP ಹೇಳ್ತೀನಿ ಹೋಗಲಕ್ಕ, ಯಾವ್ದಾವ್ ಸ್ಕೂಲ್ದು ಬರ್ತೀವಿ. ನಾ ಈಗ ಮತ್ತ ಮಕ್ಳ ಮೇಲೆ ಡೊನೇಷನ್ ತಗೋತಾರ, ಅದಕ್ಕೆ ಕೋವಿಡ್ ಇಲ್ಲ ತನ್ರಿ ಅವ್ರಿಗೆ. 1 ಲಕ್ಷ 50,000 60,000 70,000 ತಗೋತಾರ, ಅದಕ್ಕೆ ಕೊಡ ಕೋವಿಡ್ ಇಲ್ಲ ತನ್ನ ಅದಕ್ಕೆ. ನಮ್ಮಲ್ಲಿ ನಡೆಯೋದೇ ಬಾಳ ಮ್ಯಾಕ್ಸಿಮಮ್ 10-12 ಸಾವಿರ. ಓಕೆ ಸರ್, ಓಕೆ ಇರ್ಲಿಲ್ರಿ. ನಾ ಏನಂದ್ರೆ ನಿಮ್ಗೆ ಆಯ್ತು ಇಲ್ಲ ಬಿಡ್ರಿಲ್ಲ, ನಾ ಏನು ಅಂದಿಲ್ಲ. ನೀವು ತಗೊಳಂಗಂದಿಲ್ಲ ಅಲ್ರಿ, ತಗೊಳಂಗಂದಿಲ್ಲ. ಆಯ್ತ್ ಬಿಡ್ರಿ, ತಗೊಳಕ್ ನಾ ಏನ್ ನಿಮ್ಗೆ ಹೌದ್ರಿ ಶಕ್ತಿಕುಮಾರ್ ಆಯ್ತ್ರಿ ನೀವು ನೀವೇ ಅಂದ್ರೆ. ಈಗ ನಾವೇನಂತಾರೆ ಸರ್, ನಮ್ಮಲ್ಲಿ ಯೂನಿಟಿ ಇರೋದ್ರಿಂದ ಎಲ್ಲಾ ಸಣ್ಣ ಶಾಲೆಗಳು ಬಾಳ ಅದಾವೆ ಅಂತ ವ್ಯಕ್ತಪಡ್ಸಕ್ ಅವ್ರಿಗೆ ತೊಂದರೆ ಆಗ್ತಾ ಇತ್ತು ಅಮೌಂಟ್ ಕೊಡಕ್ಕೆ ಅಂತ ಹೇಳ್ದೆ ನಾನು. ನಾ ಏನು ಅಮೌಂಟ್ ಕೇಳತಿಲ್ಲ ನಿಮ್ಗ. ನಾ ಏನಂದೆ, ಕ್ಯಾಮ್ರಾ ತಗೋತಾರ, ಅದೇನು ಮಾಡಿಸ್ರಿ ತಂದೆ. ಬ್ಯಾಡ ನಿಮ್ಗೆ ನಾವೇನ್ ಫೋರ್ಸೇಬಲ್ ಇಲ್ಲ, ನಾ ಏನ್ ಬ್ಲಾಕ್ ಮೇಲ್ ಮಾಡಕತ್ತಿಲ್ಲ. ನಿಮ್ದು ನಾನ್ ರಿಕಾರ್ಡಿಂಗ್ ಮಾಡ್ಕೋರಿ, ನಾ ಏನ್ ಫೋರ್ಸೇಬಲ್ ಇಲ್ಲ. ಇಲ್ಲ ಶಕ್ತಿಕುಮಾರ್ ಅವ್ರ ಏನಂದ್ರು, ಸಣ್ಣದ ಅಮೌಂಟ್ ಆದ್ರೆ ಏನಾರ ಆಗ್ಬೋದಾಗಿತ್ತು. 1.5 ಲಕ್ಷ ಗಟ್ಲೆ ಒಂದ್ಸೋದು ವಜ್ಜಾಗತ್ತೆ ಎಲ್ಲಾರು ಸೇರಿಸಿ ಏನ ಮಾತು ಬಂತು. ಅದಕ್ಕೆ ನಿಮ್ಗೆ ಏನ್ ಇವತ್ತು ಆಗಿದ್ ಮೀಟಿಂಗ್ ಪ್ರಸ್ತಾವನೆ ನಿಮ್ಗೆ ಹೇಳಕತ್ತೀನಿ ಅಷ್ಟೇ. ಇರ್ಲಿ ಬ್ಯಾಡ್ರಿ. ಈಗ ಅವ್ರಂದ್ರಲ್ಲ ಯೂನಿಟ್ ಇರ್ಲಿ, ಅದ್ ಏನೇ ಇರ್ಲಿ, ನಮ್ಗೇನ್ ಬಂದ್ರೆ ಅಲ್ಲಿ ಬಂದ್ ಸುದ್ದಿ ಮಾಡಿದ್ರೆ ನಮ್ಗೆ ಹೊಡಿತಾರ, ಏನ್ ಮರ್ಡರ್ ಮಾಡ್ತಾರ. ನಾವ್ ಬರ್ತೀವಿ, ನಮ್ದು ಏನಾದ್ರು ನಾವ್ ಇದ್ರಲ್ಲಿ ಇಲ್ಲಿಗಲ್ ಇದ್ರೆ ಮಾಡಿರ್ತೀವಿ, ಅದು ಹಾಕಿರ್ತೀವಿ. ನೀವ್ ಯೂನಿಟ್ ಇರ್ಲಿ ಏನೇ ಇರ್ಲಿ, ಯೂನಿಟ್ ಇದ್ರೆ ನಾವೇನು ಪಾಕಿಸ್ತಾನದಂಗಂತೂ ಇಲ್ಲ. ನಾವೇನಲ್ಲಿ ಬಂದ್ ಸುದ್ದಿ ಇಲ್ಲ ನಾನ್ ನಿಮ್ಗೆ ಒಂದ್ ಮಾತಂದಿದ್ದೆ ಗೊತ್ತ್ರಿ, ನಮ್ಮಲ್ಲಿ ಒಂದ್ ದೊಡ್ಡ ಸಾಲಿ ಸಣ್ಣ ಸಾಲಿ ಅಂತ ನಾವೇನು ಯಾವ್ದಕ್ಕೂ ವಿಚಾರ ಮಾಡಲ್ಲ. ಓಕೆ ಸರ್, ಇರ್ಲಿ ಎಲ್ಲಾರು ಅಷ್ಟೇ ಕೊಡ್ತೀವಿ ಅಂತ ಅಂದೆ ನಾ ನಿಮಗೆ. ಅಲ್ಲಲ್ಲ, ನಾ ನಿಮ್ಗ ಅದು ಹೇಳಕತ್ತಿಲ್ಲ ನಿಮ್ಗ. ನಾ ಆಕ್ಚುಲಿ ತಲ್ಯಾಗ ಮೊದಲು ಹಾಕೋರಿ, ನಾನು ದುಡ್ಡು ಕೇಳಿದ್ದೆ, ದುಡ್ಡು ನೀವು ರೊಕ್ಕ ಕೊಡ್ರಿ ಅಂತ ಅಂದಿಲ್ಲ. ನಾವು ಹೇಳಿಲ್ಲ, ನಾ ಟೀಮ್ ಅವ್ರಿಗೆ ಹೇಳಿದ್ದೆ ಒಂದು ಕ್ಯಾಮ್ರಾ ಹಿಡ್ಕೊಂಡಿ ವತಿಯಿಂದ ಗಿಫ್ಟ್ ಕೊಡಮಂತ ಅಂದಾರ. ಇದಕ್ ಕೇಳಿದ್ರ ನಮ್ಗೆ, ಇದಕ್ ಕೇಳಿತಾನ. ಮತ್ ಈಗ ಅವ್ರು ಇಲ್ರಿ ಕೋವಿಡ್ ಐತಿ ಅದೆಲ್ಲ ಹೇಳ್ಬಾರ್ದು ಸರ್. ಅದನ್ನ ನಾ ಒಂದ್ ಮಾತು ಹೇಳ, ನಾ ಶಿಕ್ಷಕರು ಬಾಳ ಗೌರವ ಕೊಡ್ತೀನಿ. ನೀವು ಒಂದ್ ಮಾತು ನಿಮ್ಗೆ ಯಾಕೆ ನಾ ಓಪನ್ ಆಗಿ ಮಾತಾಡತ್ತೀನಿ ಅಂದ್ರ, ಯಾವನೇ ಆದ್ರೂ 100% ಯಾವ್ದು ರೂಲ್ಸ್ ಪ್ರಕಾರ ನಾವ್ ಗಿಫ್ಟ್ ಕೊಡೋಣ ಅಂದಾಗ ಅವ್ರೇನಂದ್ರೆ ರೊಕ್ಕ ಕೊಟ್ರು ಅದೇ ಗಿಫ್ಟ್ ಕೊಟ್ರು ಅದೇ ಅಲ್ಲ ಸರ್ ಅನ್ನೋ ಮಾತಾಡಿದ್ರು. ಮತ್ ಅವತ್ತೇ ಹೇಳ್ಬೇಕಲ್ರಿ, ಅವತ್ತ ಅಲ್ಲಿ ನೀವು ಸೇರೋ ಅವಶ್ಯಕ ನೋಡ್ರಿ, ನೀವು ಸೇರೋ ಅವಶ್ಯಕತೆನೇ ಇಲ್ಲ. ನೀವೆಲ್ಲಾರು ನಾ ಜೋಶಿ ಸರ್ ಸ್ಕೂಲಿಗೆ ಬಂದಾಗ ನೀವೆಲ್ಲಾರು ಯಾಕೆ ಬಂದ್ರಿಪ್ಪ? ನಾ ನಿಮ್ ಸ್ಕೂಲಿಗೆ ಬಂದಾಗ ನೀವು ನಾವು ಮಾತಾಡ್ಬೇಕತ್ತೆ, ಶಕ್ತಿಕುಮಾರ್ ಏನೈತಿ ನೋಡಪ್ಪ, ನಾ ಇದು ತೊಗೊಳಂಗಿಲ್ಲ, ಎಲ್ಲ ಕರೆಕ್ಟ್ ಅದೀನಿ, ಏನ್ ಮಾಡ್ಕೋ ಹಿಂಗ ಅನ್ನೋದೈತಿ. ನೀವೆಲ್ಲಾರು ಬಂದು ಯೂನಿಟ್ ಬಂದು ಆಯ್ತು ಸರ್ ಶಕ್ತಿಕುಮಾರ್ ಆಯ್ತು ಹ್ಞೂ ರೀ ಅಂತಂದ್ರಿ. ನೀವ್ ಅದೇ ಮಾತಂದ್ರೆ, ಯಾಕಂದ್ರೆ ಎಲ್ಲಾರ ಮುಂದೆ ಪ್ರಸ್ತಾವನೆ ಇಟ್ಟು ಅವ್ರು ಏನ್ ಚರ್ಚೆ ಮಾಡ್ತಾರ ನಾನು ನಿಮ್ ಮುಂದೆ ವ್ಯಕ್ತಪಡಿಸ್ತೀನಿ ಅಂದೆ ನಾನು. ಸರ್ ಒಂದ್ ಮಾತಾಡ್ರೆ ಡಿಸಿಷನ್ ನಾನ್ ತಗೊಳಕ್ ಬರಲ್ಲ ಸರ್. ಇಲ್ಲ ಇರಲಕ್ಕ, ನಾ ಎಲ್ಲಾರ್ದು ಮಾಡ್ಬೇಕತ್ ನಾ ನೋಡ್ರಿ. ಒಬ್ರದ್ದು ಮಾಡಿದ್ರು ಎಲ್ಲರಿಗೂ ಬಂದಂಗೆ, ಒಂದ್ ಮಾತು ಒಬ್ರದ್ದು ಸುದ್ದಿ ಮಾಡಿದ್ರು ಎಲ್ರದ್ದು ಮಾಡ್ದಂಗೆ. ನಾವ್ ಆಕ್ಚುಲಿ ಬಂದು ನಿಮ್ಗ ನಾ ಏನ್ ಬಂದ್ ಕೇಳಿದ್ನೆ, ನೀವ್ ಬರ್ರಿ ನಿಮ್ಗೆ ಎಲ್ಲಾರು ಬಂದ್ ಕೂಡ್ರಿ ಸೇರ್ರಿ ಅಂತ ಅಂದಿದ್ದಿಲ್ಲ. ನಾ ಬಂದಿದ್ದೆ ಸ್ಕೂಲ್ಗೊಂಡ್ ನೋಡ್ತಿದ್ದೆ, ನೋಡಿ ನಾವ್ ಮಾಡ್ತಿದ್ದೇವೆ. ನಾವು ಮಾಡಿದ್ರೆ 10 ಮಂದಿ, ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ನಾವ್ ಒಬ್ರು ಮಾಡೋದ್ರಿಂದ 10 ಮಂದಿ ನೀವು ಆಮೇಲೆ ದುರುಪಯೋಗ ತಗೊಳ್ಸೆಲ್ಲ ಮಾಡ್ತಾರ. ಈಗ ವೀಕ್ನೆಸ್ ಅದಾವಪ್ಪ ಇಲ್ಲಿ ಅಂತ ಹೇಳಿ. ಇಲ್ಲ ನಮ್ದೇನಿತ್ತು ಸರ್, ನೀವು ಆಕ್ಚುಲಿ ನೀವು ಬಂದಿದ್ದು ಗೊತ್ತಾಗಿದ್ ನಾವೇ ಬಂದ್ವಿ. ಅದೇ ನೀವು ಯಾಕೆ ಬಂದ್ರಿಪ್ಪ? ನಿಮ್ ತಪ್ಪಿರ್ಲಾರ ಬಂದ್ರೆ ಇಲ್ಲ ಯೂನಿಟ್ ನಾಳೆ ಏನ್ ಮಾಡ್ಲಾಕ್ ಬಂದ್ರಿ? ನಾ ಏನು ನಮ್ ನೋಡ್ರಿ ನಮ್ಗ ಹಂಗಲ್ಲ, ನಾ ಕೇಳಾರ್ದಂಗ ನಾ ಎಲ್ಲ ಹೆಂಗ ಆಗಲ್ಲ ಅಂತ ಹೇಳಿ ನಾನು. ಅಲ್ರಿ ನೀವ್ ಅಂದ್ರಲ್ಲ, ಈಗ ನಾವೆಲ್ಲಾರು ಮಟ್ಟಕ್ಕೆ ಏನೇ ಇದ್ರು ಒಗ್ಗಟ್ಟಾಗಿರ್ತೀವಿ, ಇದಕ್ಕೆ ಯಾಕೆ ಒಗ್ಗಟ್ಟಾಗ್ಲಿ ನೀವು? ಅಲ್ಲ, ಈಗ ನಾವು 1.5 ಲಕ್ಷ ಅನ್ನೋಣ ಎಲ್ಲಾರ್ಗ ಏನ್ ಅನ್ಸ್ಬಿಡ್ತು, ದೊಡ್ಡ ಅಮೌಂಟ್ ಅನ್ನೋಣ ಗಾಬರಿ ಆದ್ರು. ಅಲ್ರಿ ಒಂದೊಂದು ಹುಡುಗರಿಗೆ ಅದೇ ತಗೋದಿಲ್ಲ, ಅದು ಗಾಬರಿ ಆಗಲ್ಲ ಪಾಪ ಅವ್ರ ಪಾಲಕರು. ಸರ್
ಒಂದೊಂದು ಹುಡುಗರಿಗೆ 50,000 ತಗೋತೀರಿ ಪಾಪ ಅವ್ರ ಗಾಬರಾಗಲ್ಲ ಪಾಲಕರು. ಸರ್ ಇದನ್ನ ನೀವು ನಿಮಗೆ ಯಾರೋ ತಪ್ಪು ಕಲ್ಪನೆ ಕೊಟ್ಬಿಟ್ಟಾರ. ನಮ್ಮ ನಿಡಗುಂದಲ್ಲಿ ಯಾರೂ 50,000 ತಗೊಳಲ್ಲ ಸರ್. ಹಾ ನೀವು ಇಲ್ಲಲ್ಲ, ನಾನು ಏನಂತೀನಲ್ಲ, ಇದನ್ನ ಬೇಕಾದ್ರೆ ನಮಗೂ ನಿಮ್ಗೆ ವೈಯಕ್ತಿಕವಾಗಿ ಮಾತಾಡ್ತೀನಿ. ನಮ್ಮಲ್ಲಿ ನಿಡಗುಂದಲ್ಲಿ ಯಾರು 50,000 ತಗೋತಾರೆ ಅಂದರೆ ನೀವು ಏನು ಹೇಳ್ತೀರ ಮಾಡಿಸ್ತೀವಿ, ಬೇಕಾದ ಸ್ಕೂಲ್ ಇರಲಿ. ಹಾಂ, ಯಾಕಂದ್ರೆ ನಮ್ಮಲ್ಲಿ ಇಲ್ಲ ನನಗೆ ಕಾನ್ಫಿಡೆನ್ಸ್ ಐತೆ. ಹಾಂ, ಯಾಕಂದ್ರೆ ಇದು ಬಿಜಾಪುರ ಸಿಟಿಯಲ್ಲಿ ಸರ್ ಯಾರೂ ಕೊಡಲ್ಲ. 15,000 10,000 ಕೊಡೋಕ್ಕೆ ಒದ್ದಾಡ್ತಾರೆ ಸರ್ ಇಲ್ಲಿ. ನಮ್ದು ಹಾಸ್ಟೆಲ್ ಇಲ್ಲ ಸರ್. ವಸತಿ ಯಾರ್ದು ಇಲ್ಲ ಸರ್ ಇಲ್ಲಿ. ಎಲ್ಲರೂ ಡೇ ಸ್ಕಾಲರ್ ಸ್ಕೂಲ್ಗಳು, ಎಲ್ಲರೂ ಡೇ ಸ್ಕಾಲರ್, ಯಾರ ಬಲ್ಲೂ ಹಾಸ್ಟೆಲ್ ಇಲ್ಲ ಇಲ್ಲಿ. ಎಲ್ಲರೂ ಬೆಳಿಗ್ಗೆ ಬರ್ತಾರೆ, 4:00 ಬಿಡೋರೆ. ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಯಾವ ಸ್ಕೂಲ್ನಾಗೂ ಇಲ್ಲ ಸರ್. ಹಾಂ, ಯಾರು ಸರ್ ಅದೇ ಹೇಳಿದ್ನಲ್ಲ, 10,000 12,000, ಭಾಳ ಅಂದ್ರೆ 18,000 ಮುಗೀತು. ಹೈಯೆಸ್ಟ್ 10th 18,000 ಇರಬೇಕು. ಅದಕ್ಕಿಂತ 2,000 ಹೆಚ್ಚು ಕಡಿಮೆ ಅಂದರೆ 20,000 ಅಂದರೆ ಮುಗಿದೋಯ್ತು. ಹಾಂ, ಈಜಿರ ಮೇಲೆ ನಮ್ಮಲ್ಲಿ ಯಾರು ಬಲ್ಲೂ ಸಾಲಿದಿರಿ ಈ ಇರುವುದೇ ಕೊಡೋಂಗಿಲ್ಲ. 50,000 ಯಾರು ಕೊಡ್ತಾರೆ ಸರ್ ಇಲ್ಲಿ? ಯಾಕಂದರೆ ನಿಮಗೆ ಯಾರು ಸ್ವಲ್ಪ ತಪ್ಪು ಮಾಹಿತಿ ಕೊಡಿ, ನಿಮಗೆ ಸುಮ್ಮನೆ ನಾನು ವೈಯಕ್ತಿಕವಾಗಿ ನಿಮ್ಗೆ ಕರೆಕ್ಟ್ ಮಾಡಕತ್ತೀನಿ ಅಷ್ಟೇ. ಹಾಂ, ಯಾರ ಬಲ್ಲೂ ಹಾಸ್ಟೆಲ್ ಇಲ್ಲ. ಹಾಂ, ಈಗ ಯಾವ್ದು ನೀವು ಯಾವ್ದು ಕರೆಕ್ಟ್ ಇರ್ಬೋದು. ಮನೆ ಒಂದು ಯಾವ್ದೋ ಸ್ಕೂಲ್ ಇನ್ಸಿಡೆಂಟ್ ಆಯ್ತಪ್ಪ, ಒಂದು ಯಾವ್ದೋ ಸ್ಕೂಲ್ ಬರ್ತಾ ಇದು ನಮ್ಮ ಸ್ಕೂಲ್ದೇ ಸರ್ ಅದು. ಅದೇ ನಿಮ್ದು ಆಯ್ತು. ಹಾಂ ಹಾಂ, ಅದು ಆಗ್ಯದ, ಎಷ್ಟು ದಿವಸ ಆಯ್ತು ಆಗ್ಯದ? ಹೀಗಾಗಿ ಒಂದು 15 ದಿನ ಆಯ್ತು ರೀ, 1 ತಿಂಗಳು ಮ್ಯಾಕ್ಸಿಮಮ್. ಹಾಂ, 1 ತಿಂಗಳು ಆಯ್ತು ರೀ. ಹಾಂ, ಅವ್ರಿಗೇನು ಪರಿಹಾರ ಕೊಟ್ರೇನ್ರಿ? ಇಲ್ಲ, ಅವೆಲ್ಲ ಮಾಡಿಸಿ RTO ಅವ್ರು ಬಂದರು, ಎಲ್ಲ ಮಾಡ್ಕೊಂಡ್ರು, ಅವ್ರವ್ರು ತೊಗೊಂಡೋದ್ರು, ಎಲ್ಲ ಕ್ಲಿಯರ್ ಆಯ್ತದೆಲ್ಲ. ಇನ್ಶೂರೆನ್ಸ್ ಇತ್ತು, ಎಲ್ಲ ಇತ್ತು, ಅವ್ರು ಮಾಡ್ಕೊಂಡು ಹೋದ್ರೆ ಎಲ್ಲ ಕ್ಲಿಯರ್ ಆಯ್ತದು. RTO ಅವ್ರ ಪಿಚ್ಚ ಬಂದಿದ್ರು, ಎಲ್ಲ ನಮ್ಮ ಪಕ್ಕ ಡಾಕ್ಯುಮೆಂಟ್ ಇದ್ದು ಮುಗಿಸಿದ್ವು ಅದನ್ನೆಲ್ಲ. ಅವತ್ತಾದರೂ ಎಲ್ಲ ಸಾಲಿಯವರು ಸೇರಿದ್ರು ಸರ್. ನಮ್ಮ ಸಾಲಿದೆ ಆದ್ರೂ ಎಲ್ಲ ಸಾಲಿಯವ್ರು ನಿಂತು ಅವ್ರಿಗೇನು ಮಾನವೀಯ ದೃಷ್ಟಿಯಿಂದ ಏನು ಮಾಡಿಸ್ಕೊಟ್ಟು ಅಂತ್ಯಕ್ರಿಯೆ ಮಾಡಿಸಿ ಅವ್ರಿಗೆ ಕೇಸ್ ಹಾಕೊಂಡು ಕೊಟ್ಟು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ, ಅವೆಲ್ಲ ಮಾಡ್ಕೊಂಡ್ವಿ ಸರ್. ಅವ್ರು ಏನಾದ್ರು ಹಿರಿಯರಲ್ಲಿ ಮಾತಾಡಿದ್ರು ಮಾಡಿಸ್ಕೊಟ್ಟು ಕೇಸಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಕಳಿಸಿವಿ. ಇಲ್ಲ, ಅದು ಏನು ಹಿರಿಯರು ಹೇಳಿದ್ರೆ ಅದಕ್ಕೆ ಮಾಡಿಸ್ಕೊಂಡ್ರು ಸರ್. ಅವ್ರವ್ರೆ ಹಿರಿಯರೇ ಮುಗಿಸ್ಕೊಂಡ್ರು. ಅವ್ರಿಗೆ ಕೇಸ್ ಒಂದು ಸಪೋರ್ಟ್ ಮಾಡ್ರಪ್ಪ ಅಂದ್ರೆ ಸಪೋರ್ಟ್ ಮಾಡಿವಿ ಸರ್. ಅದಕ್ಕೆ ಕೇಸ್ ನಡೆಯೋಕ್ಕೆ ಮಾಡ್ತೀರಿ ಅಂದಾರೆ ಸರ್. ಮಾಡಿರಿ ಅಂತ ಹೇಳಿವಿ, ಇನ್ಶೂರೆನ್ಸ್ ತಗೊಳ್ರಿ ಅಂತಲೇ ಹೇಳಿವಿ. ಹಾಂ ಹಾಂ ಹಾಂ, ಅದು ಇಲ್ಲ, ಅದು ಏನು ಹಿರಿಯರು ಮುಗಿಸಿದ್ರು ಅದು ಮಾತಾಡಿವಿ, ಅದು ಮಾಡಿಸ್ಕೊಟ್ಟಿವಿ ಅವರಿಗೆ. ಅಂದರೆ ನಿಮಗೆ ಸ್ವಲ್ಪ ಯಾರು ತಪ್ಪು ಅಭಿಪ್ರಾಯ ಕೊಟ್ಟಿದ್ದರೆ ನಿಮ್ಗೆ ಸರಿ ಇರಲಿ. ನಾನು ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ಗೆ ಹೇಳಿದೆ ನಾನು. ಹಾಂ 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 ಹಾಂ, ಯಾರು 100% ಯಾರು ಕರೆಕ್ಟ್ ಇರಲ್ಲ. ಅದಕ್ಕೆ ನೀವು ಆಯ್ತು ಸರ್ ಅಷ್ಟಾಗಲ್ಲ, ಆಯ್ತು ಏನೇ ಮಾಡಿದೀವಿ ಅಂದ್ರೆ ಒಂದು ಮಾತು ಬೇರೆ ಇರ್ತದೆ. ಆಯ್ತು ಸರ್ ಕಾರ್ಯ ನೀವು ಇದು ಮಾಡ್ತೀವಿ ಸರ್, ನೀವು ಕಣ ಖಂಡಿತ ಅದು ಆಗಂಗಿಲ್ಲ ಸರ್ ಅಂತಂದ್ರಲ್ಲ. ಇಲ್ಲ ಅವತ್ತೇ ಸರ್, ನಾನು ಎಲ್ಲರ ಮುಂದೆ ಇಟ್ಟಾಗ ಅವ್ರು ಬಂದಿದ್ದ ಅಭಿಪ್ರಾಯ ನಿಮ್ಮ ಮುಂದೆ ಇಟ್ಟಿನಿ ಅಷ್ಟೇ. ಇಷ್ಟಿಷ್ಟು ದೊಡ್ಡ ಅಮೌಂಟಿಗೆ ಆಗಲ್ಲ ಅಂತ ಹೇಳಿದ್ರೆ ಅಂತ ಹೇಳ್ದೇನೆ. 1.5 ಲಕ್ಷದ ಕಟ್ಲಿ ಅಂದರೆ ಎಲ್ಲಿಂದ ತರಮ್ ಸರ್? 20 ಸಾಲಿಯವ್ರು ಸೇರ್ತೀವಿ, 10,000 15,000 ಎಲ್ಲಿಂದ ಕೊಡಮ್ಮ ಅಂತಂದರು. ಹಾಂ, ಈಗೇನಾಗುತ್ತೆ, ಈಗ ಒಬ್ಬರು ಕೊಟ್ಟಿವಿ ಅಂದರೆ ಎಲ್ಲರೂ ಕೊಡೋಕೆ ಕೇಳ್ಕೊಂಡೇ ಹೋಗ್ತಾರಿನ್ನ. ನೀವು ಒಬ್ಬರಿಗೆ ರುಚಿ ಹೆಚ್ಚಿಸ್ಬೇಡ್ರಿ ಅಂತ ನಮಗೆ ಬೈದ್ರು ಒಳ್ಳೆ. ಈಗ ಅವ್ರು ನಾವು ಪಬ್ಲಿಕ್ನಾಗ ಇರ್ತೀವಿ ಅಂದಾಗ ಒಬ್ಬರು ರುಚಿಯಾಗಿ ಕೊಟ್ಟು ಅಂದರೆ ಎಲ್ಲರಿಗೂ ಹತ್ತಾರೆ ಸರ್. ಈಗ ಅವರಿಂದ ಯಾರಿಗಾರು ಸುದ್ದಿ ತಿಳ್ಕೊತಾರೆ, ನಾಳೆ ನಮ್ಮವರು ಹೊಳ್ಳಿ ಬೀಳ್ತಾರೆ. ಹಂಗಂತ ಹೇಳೋಣ ನಾನು ಏನೂ ಮಾತಾಡೋಕ್ಕಾಗಲಿಲ್ಲ. ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಏನೂ ಮಾಡಲಿಲ್ಲ. ಆಮೇಲೆ